ಮಹಿಳೆಯನ್ನು ಬೆದರಿಸಿ ಹಣವನ್ನ ಪಡೆದ ಕಿಡಿಗೇಡಿಗಳು. ಮಧು ಎಂಟಿಸಾ, ನೇಕಾರನಗರ, ಯಲ್ಲಾಪುರ ಓಣಿ. ಪಾಟೀಲ್ ಗಲಿಯಲ್ಲಿ ಬೇಕರಿಯನ್ನ ನಡೆಸುತ್ತಿದ್ದ ಮಧು ಈತ 20-25 ದಿನಗಳ ಹಿಂದೆ ತನ್ನ ಬೇಕರಿಯಿಂದ ಕೆಲವು ತಿಂಡಿಗಳನ್ನ ಒಬ್ಬ ಮಹಿಳೆ ತೆಗೆದುಕೊಂಡು ಹೋಗಿರುತ್ತಾಳೆ. ಹಾಗೆ ಫಿರ್ಯಾದಿಯ ಮೊಬೈಲ್ ನಂಬರ್ ಅನ್ನು ಕೂಡ ಪಡೆದುಕೊಂಡು ಹೋಗಿರುತ್ತಾಳೆ. ಹಾಗೆ ಸದರ ಮಹಿಳೆಗೆ ಫಿರ್ಯಾದಿ ಅಪರಾಧಿ ಫೋನ್ ಮಾಡಿ ಕಿರಿಕಿರಿ ಕೊಡುತ್ತಿರುತ್ತಾನೆ. ಆರೋಪಿಗಳಾದ ಕೃಷ್ಣದರಗಿ ಮತ್ತೆ ಕುಮಾರ್ ಎಂಬುವನ್ನು ಫೋನ್ ಮಾಡಿ ಆ ಮಹಿಳೆಯನ್ನು ಎದುರಿಸಿ 50,000 ರೂಪಾಯಿಯನ್ನು ಫೋನ್ ಮುಖಾಂತರ ಪಡೆದುಕೊಂಡಿರುತ್ತಾರೆ. ಆ ಮಹಿಳೆಗೆ ಮತ್ತೆ ಫೋನ್ ಮಾಡಿ ಇನ್ನು 15,000 ರೂಪಾಯಿಯನ್ನ ಕಳಿಸಿ, ಇಲ್ಲದಿದ್ದರೆ ನಿಮಗೆ ಕಿಡ್ನಾಪ್ ಮಾಡ್ತೀವಿ ಅಂತ ಬೆದರಿಕೆ ಹಾಕಿ ಆ ಫಿರ್ಯಾದಿಯನ್ನು ಅಪಹರಣ ಮಾಡಿಕೊಂಡು ಹೋಗಿ ತನ್ನನ್ನು ಹೊಡೆದಿದ್ದಾರೆ ಎಂದು ಗಂಟಿಕೇರಿ ಪೊಲೀಸ್ ಠಾಣೆ ಅಪರಾಧಿ ಸಂಖ್ಯೆ 17/2025 ಅಡಿಯಲ್ಲಿ ದಾಖಲು ಮಾಡಿರುತ್ತಾರೆ. ಈ ಪ್ರಕರಣದಲ್ಲಿ ಆರೋಪಿಗಳಾದ ಕೃಷ್ಣ ಹಿಂದರಗಿ 31 ವರ್ಷ, ಸೆಟ್ಲ್ಮೆಂಟ್ ರೋಡ್, ಹುಬ್ಬಳ್ಳಿ; ಕುಮಾರ್ ಬಿಎನ್ 40 ವರ್ಷ, ಬೇಕರಿಯಲ್ಲಿ ಕೆಲಸ, ಸುಂಡನಹಳ್ಳಿ, ತಾಜಿ ಗಣೇಶ್ ಕಾಲೋನಿ, ಹಳೆ ಹುಬ್ಬಳ್ಳಿ; ಸತೀಶ್ ಹಿಂದರಗಿ 26 ವರ್ಷ, ಸೆಟ್ಲ್ಮೆಂಟ್ ರೋಡ್, ಹುಬ್ಬಳ್ಳಿ. ಇವರನ್ನು ದಸ್ತಗಿರಿ ಮಾಡಿ ಕೃತ್ಯಕ್ಕೆ ಬಳಸಿದ 2 ಮೋಟಾರ್ ಸೈಕಲ್ ಅನ್ನು ಹಾಗೂ 4 ಜನ ವರ್ಗಾವಣೆ ಮಾಡಿಕೊಂಡ 50,000 ರೂಪಾಯಿಯನ್ನ ಪೊಲೀಸರು ವಶಪಡಿಸಿಕೊಂಡಿರುತ್ತಾರೆ. ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಗಂಟಿಕೇರಿ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ಇರುವಂತಹ ಒಂದು ಯಲ್ಲಾಪುರ ಓಣಿ ಅನ್ನೋದರಲ್ಲಿ ಮಧು ಅಂತ ಒಬ್ಬ ಹುಡುಗ, ಅವನು ಬೇಕರಿಯನ್ನು ನಡೆಸ್ತಾ ಇರ್ತಾನೆ. ಆ ಬೇಕರಿ ನಡೆಸುವಂಥ ಸಂದರ್ಭದಲ್ಲಿ ಕೇಕ್ ಆರ್ಡರ್ ಮಾಡೋ ವಿಚಾರವಾಗಿ ಒಂದು ಹೆಣ್ಮಗು ಅವನದು ಫೋನ್ ನಂಬರ್ ತೊಗೊಂಡೋಗಿರುತ್ತೆ. ಅವ್ರ ಫೋನಲ್ಲಿ ಮಾತಾಡ್ತಾ ಇದ್ರು. ಮತ್ತು ಆ ಹುಡುಗ ಈ ಹುಡುಗಿಗೆ ತೊಂದರೆ ಕೊಡ್ತಾ ಇದ್ದ ಅಂತ ಹೇಳಿಬಿಟ್ಟು ಈ ಹುಡುಗಿಗೆ ಪರಿಚಯಿಸ್ತಿರುವಂಥ ಒಂದು 4-5 ಜನ ಸೇರಿಕೊಂಡು ಅವನ ಹತ್ರ ಫೋನ್ ಮಾಡಿ ಅವನಿಗೆ ಇನಿಷಿಯಲಿ ಥ್ರೆಟನ್ ಮಾಡಿದ್ದಾರೆ. ಅದಾದಮೇಲೆ ಅವನ್ನ ಎದುರಂಬತ್ರ ಹೋಗ್ಬಿಟ್ಟು ಹೆದರಿಸಿದ್ದಾರೆ. ಆಮೇಲೆ ಒಮ್ಮೆ ಇದನ್ನು ಮಾತಾಡಿ ಮುಗಿಸೋಣಪ್ಪ ಅಂತ ಒಂದು ಬೈಕಲ್ಲಿ ಕರ್ಕೊಂಡು ಅಪಹರಣ ಮಾಡ್ಕೊಂಡು ಹೋಗಿ ನಂತರ ಅವನಿಗೆ ಚೆನ್ನಾಗಿ ಹೊಡೆದು ಅವನ ಹತ್ರ 50,000 ರೂಪಾಯಿ ಹಣ ಕಿತ್ಕೊಂಡಿದ್ದಾರೆ. ಅದಾದಮೇಲೆ ಇನ್ನೂ ಹೆಚ್ಚುವರಿ ಹಣ ಕೊಡಿ ಅಂತ ಡಿಮ್ಯಾಂಡ್ ಮಾಡಿದಂಥ ಸಂದರ್ಭದಲ್ಲಿ ಅವನು ಈ ಒಂದು ಮಾಹಿತಿಯನ್ನು ಪೊಲೀಸರ ಜೊತೆ ಶೇರ್ ಮಾಡಿದಾಗಿ ನಿನ್ನೆ ರಾತ್ರಿ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ಈ ಪ್ರಕರಣದ ಪ್ರಮುಖ ಆರೋಪಿಗಳು ಮತ್ತು ಎಲ್ಲ ಆರೋಪಿಗಳು ಕೃಷ್ಣ ಹಿಂದರಗಿ ಅಂತ ಇವನಿಗೆ 31 ವರ್ಷ ವಯಸ್ಸು. ಇದ್ರ ಮೇಲೆ ಈ ಹಿಂದೆ ಕೂಡ ನಮ್ಮ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಕೆಲವು ಕೇಸುಗಳಿದ್ದು ರೌಡಿ ಶೀಟರ್ ಕೂಡ ಇದೆ. ಅದೇ ರೀತಿ ಕುಮಾರ್ ಅನ್ನುವಂಥವ್ರು, ಸುನೀಲ್ ಕನ್ನೇಶ್ವರ್ ಮತ್ತು ಸತೀಶ್ ಹಿಂದರಗಿ, ಒಟ್ಟು ಈ 4 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಮತ್ತು ಆ ಹುಡುಗಿಯನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದೀವಿ. ಈ ಒಂದು ಅಪಹರಣ ಪ್ರಕರಣದಲ್ಲಿ ಆ ಹುಡುಗಿದೇನಾದರೂ ಪಾತ್ರ ಇದೆಯಾ, ಅವಳೇನಾದರೂ ಇವರಿಗೆ ಈ ಥರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ಒಂದು ಘಟನೆಗೆ ಕಾರಣ ಆಯ್ತು ಅನ್ನೋದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದೀವಿ. ಮತ್ತು ಭಾಳ ಸ್ಪಷ್ಟವಾಗಿ ಒಂದು ವಿಷಯವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಫೋನ್ ಮಾಡಿ ಬೆದರಿಕೆ ಹಾಕುವಂಥದ್ದು, ಹಣ ವಸೂಲಿ ಮಾಡುವಂಥದ್ದು, ಅದೇ ರೀತಿ ಸಾಲ ಇಸ್ಕೊಂಡಾಗ ರಿಕವರಿ ಮಾಡುವಂಥ ಸಂದರ್ಭದಲ್ಲಿ ಬೆದರಿಕೆ ಹಾಕುವಂಥದ್ದು, ಕುಟುಂಬ ಸದಸ್ಯರಿಗೆ ಫೋನ್ ಮಾಡುವಂಥದ್ದು, ಈ ಥರದ್ದು ಸಣ್ಣ ಘಟನೆ ನಡೆದಂಥ ಸಂದರ್ಭದಲ್ಲಿ ಕೂಡ ಇಮಿಡಿಯೇಟ್ ಪೊಲೀಸ್ ಸ್ಟೇಷನ್ಗೆ ಗಮನಕ್ಕೆ ತರಲಿ ಅಂತ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಆರೋಪಿಗಳಿಗೆ ಅವ್ರದ್ದು ಹಣ ಅಥವಾ ಅವರಿಗೆ ಎಕ್ಸ್ಪೆಕ್ಟ್ ಮಾಡುವಂಥ ಡಿಮ್ಯಾಂಡ್ ಮಾಡಿರುವಂಥ ಹಣ ಸಿಕ್ಕರೆ ಸಾಕು, ಏನು ಬೇಕಿದ್ರು ಮಾಡೋಕ್ಕೆ ರೆಡಿ ಇರ್ತಾರೆ. ಹಾಗಾಗಿ ಅದರ ಸಣ್ಣ ಬೆಳವಣಿಗೆ ಆದಂಥ ಸಂದರ್ಭದಲ್ಲಿ ಇಮಿಡಿಯೇಟಾಗಿ ಪೊಲೀಸ್ ಠಾಣೆಗೆ ಬಂದರೆ ಒಂದು ಹಣ ಕಳ್ಕೊಳ್ಳೋದನ್ನು ತಪ್ಪಿಸ್ಕೋಬೋದು. ಅದೇ ರೀತಿ ಮುಂದೇನಾದರೂ ಅಪಾಯ ಆಗುವಂಥದ್ದು ಸಾಧ್ಯತೆ ಇದೆ, ಅದರಿಂದ ಕೂಡ ಹಾಗಾಗಿ ನಾನೆಲ್ಲ ಸಾರ್ವಜನಿಕರಿಗೆ ಈ ಥರ ಘಟನೆಗಳು ಎಲ್ಲೇ ಗಮನಕ್ಕೆ ಬಂದು ಅದು ತಮ್ಮ ಕುಟುಂಬದಲ್ಲಿ, ತಮ್ಮ ಸುತ್ತಮುತ್ತ ಎಲ್ಲರಾದರೂ ಕೂಡ ಇಮಿಡಿಯೇಟ್ ಪೊಲೀಸರು ಮಾಹಿತಿ ಶೇರ್ ಮಾಡ್ತಾರೆ ಹೇಳಿ.